ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಯರಮರಸ್ನಲ್ಲಿರುವ ಸರ್ಕಾರಿ ನೂಲಿನ ಗಿರಣಿ ಈ ಮಿಲ್ನಲ್ಲಿನ ಸುಮಾರು 100ರಿಂದ 200 ಕೋಟಿ ರೂಪಾಯಿ ಬೆಲೆ ಬಾಳುವ 40 ಎಕರೆ 20 ಗುಂಟೆ ಜಮೀನನ್ನು ಖಾಸಗಿ ಕಂಪನಿದಾರರಿಗೆ ಕೇವಲ 3 ಕೋಟಿಗೆ ಮಾರಾಟ ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸ್ಪಿನ್ನಿಂಗ್ ಮಿಲ್ನಲ್ಲಿ ಕೆಲಸ ಮಾಡಿದ ಕಾರ್ಮಿಕರಿಗೆ ನೀಡಬೇಕಾಗಿದ್ದ ಬಾಕಿ ವೇತನ, ಗ್ರಾಚ್ಯುಟಿ, ಪಿಎಫ್ ಹಣವನ್ನು ನೀಡದೆ ವಂಚನೆ ಮಾಡಿ ಕೋಟ್ಯಾಂತರ ಹಣವನ್ನು ಲೂಟಿ ಮಾಡಿ ಸರ್ಕಾರಕ್ಕೆ ದಾರಿ ತಪ್ಪಿಸುವ ವರದಿ ಸಲ್ಲಿಸಿದ್ದಾರೆ ಎಂದು ಆರೋಪಿಸಿದರು. 2006ರಲ್ಲಿ ನೂಲಿನ ಗಿರಣಿಯನ್ನು ರೂಪಾಯಿ 3 ಕೋಟಿ 8 ಲಕ್ಷ ರೂಪಾಯಿಗಳಿಗೆ ಹರಾಜು ಮಾಡಿದ ಹಣದಲ್ಲಿ ಷರತ್ತಿನಂತೆ ಕಾರ್ಮಿಕರ ಬಾಕಿ ವೇತನ, ಗ್ರಾಚ್ಯುಟಿ ಇತ್ಯಾದಿಗಳನ್ನು ಸುಮಾರು 4ರಿಂದ 6 ಕೋಟಿ ರೂಪಾಯಿಗಳ ಹಣವನ್ನು 28 ವರ್ಷಗಳಿಂದ ಕಾರ್ಮಿಕರಿಗೆ ಪಾವತಿ ಮಾಡಿಲ್ಲ ಹಾಗೂ ಸದರಿ ಈ ಹಣವನ್ನು ಸಂಬಂಧಪಟ್ಟ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡಿದ್ದಾರೆ. ಡಿಸೆಂಬರ್ 26, 2005ರ ಟೆಂಡರ್ ಪ್ರಕಟಣೆಯಲ್ಲಿ ನೂಲಿನ ಗಿರಣಿಯ ಆಸ್ತಿಗಳ ವಿವರಗಳನ್ನು ತೋರಿಸಿಲ್ಲ. ಸರ್ಕಾರಿ ಜಮೀನುಗಳ ಬಗ್ಗೆ ಸರ್ವೆ ನಂಬರ್ ವಾರು ವಿಸ್ತೀರ್ಣದ ಎಕರೆಯುಳ್ಳ ಜಮೀನಿನ ವಿವರಗಳನ್ನು ಪ್ರಕಟಿಸಿಲ್ಲ. ಸರ್ಕಾರಿ ಜಮೀನುಗಳನ್ನು ಹರಾಜು ಮಾಡುವಂತೆ ಯಾವ ಅಧಿಕಾರಿಯೂ ಅವುಗಳ ವಿವರಗಳೊಂದಿಗೆ ಆದೇಶ ನೀಡಿಲ್ಲ. ಸರ್ಕಾರವು ಇಂತಹ ಯಾವುದೇ ಆದೇಶ ನೀಡಿ ಪೂರ್ವಾನುಮತಿ ಕೊಟ್ಟಿಲ್ಲ. ಆದಾಗ್ಯೂ ಕೂಡ ಸಮಾಪನಾಧಿಕಾರಿಯು ಕಂದಾಯ ಇಲಾಖೆಯ ಮಂಜೂರಾತಿ ಇಲ್ಲದೆ ಸದರಿ ಜಮೀನುಗಳನ್ನು ಹರಾಜು ಮೂಲಕ ಮಾರಾಟ ಮಾಡಿದ್ದು ಅಪರಾಧದ ಕೆಲಸ ಮತ್ತು ಶಿಕ್ಷಾರ್ಹವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮನೋಭಾವದಿಂದ ಆ ನೂಲಿನ ಗಿರಣಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಠಾತ್ ಆಗಿ ನೂಲಿನ ಗಿರಣಿಯನ್ನು ಮುಚ್ಚಿ ನೂರಾರು ಕುಟುಂಬಗಳನ್ನು ಬೀದಿಗೆ ತಳ್ಳಿರ್ತಕ್ಕಂಥ ಒಂದು ಉದಾಹರಣೆ ನಮ್ಮ ರಾಯಚೂರು ಜಿಲ್ಲೆಯ ಏಗ್ನೂರು ಮತ್ತು ಯರಮರಸ್ ಮತ್ತು ದಂಡ್ ಗ್ರಾಮಗಳ ಒಂದು ಸಂತ್ರಸ್ತರಿಗೆ, ಅಂದರೆ ಇವತ್ತು ಯಾರು ಉದ್ಯೋಗ ಮಾಡ್ತಾ ಇದ್ರು ಉದ್ಯೋಗ ವಂಚಿತ ಸಂತ್ರಸ್ತರಿಗೆ ಇವತ್ತು ಅತಿ ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥದ್ದು ಇವತ್ತು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಲ್ಲಿ ಆಗಿರುವಂಥ ಅನ್ಯಾಯಕ್ಕೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು, ತಹಸೀಲಾಧಿಕಾರಿಗಳಿಗಿರ್ಬೋದು, ಅಥವಾ ಮುಖ್ಯಮಂತ್ರಿಗಳಿರ್ಬೋದು, ವಿರೋಧ ಪಕ್ಷಗಳ ನಾಯಕರುಗಳಿಗಿರ್ಬೋದು, ಹಲವಾರು ಬಾರಿ ಯಾವುದೇ ಸರ್ಕಾರ ಬದಲಿಯಾದರೂ ಕೂಡ ಇವತ್ತು ನಮ್ಮ ಮನವಿ ಪತ್ರಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಯಾವುದೇ ಹಿಂದೆ ಮುಂದೆ ನೋಡ್ದೇನೆ ಮನವಿ ಪತ್ರಗಳನ್ನು ಇವತ್ತು ನೂರಾರು ಮನವಿ ಪತ್ರಗಳನ್ನು ನಾವು ಕೊಟ್ಟಿದ್ದೀವಿ. ಈಗ ಕೊಟ್ಟಿರ್ತಕ್ಕಂಥ ವಿಷಯವಾಗಿ ಕೇವಲ ನಾವು ಕೊಟ್ಟಿರ್ತಕ್ಕಂಥ ಪತ್ರ ರಿಪ್ಲೈ ಆಗ್ತದೆ ಹೊರತು ನಮಗೆ ಬರ್ತಕ್ಕಂಥ ಒಂದು ಏನು ಗ್ರಾಚ್ಯುಟಿ ಫಂಡ್ ಇದೆ, PF ಇದೆ, ಇನ್ನಿತರ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು. ಕಾರ್ಮಿಕ ವಂಚಿತರಲ್ಲಿ ಕೊಡಬೇಕಾಗಿರೋ ಸೌಲಭ್ಯಗಳು ಯಾವುದು ಕೂಡ ಸರ್ಕಾರ ಸರಿಯಾಗಿ ಪಾಲಿಸಲಿಕ್ಕೆ ಯಾರಿಗೂ ಆದೇಶ ಮಾಡಲೇ ಇಲ್ಲ. ನೂಲಿನ ಗಿರಣಿಯನ್ನು ಮೂಲತಃ ಸರ್ಕಾರಿ ಜಮೀನು ಒಟ್ಟು 40 ಎಕರೆ 25 ಗುಂಟೆ ಸರ್ಕಾರಿ ಜಮೀನು ಇದೆ. ಸದರಿ ಸರ್ಕಾರಿ ಜಮೀನುಗಳನ್ನು ನೂಲಿನ ಗಿರಣಿಗಾಗಿ ಭೂ ಮಂಜೂರಿಯಾಗದೇ ಇದ್ದ ಕಬ್ಜಾ ಆಧಾರದ ಮೇಲೆ ಕಾನೂನು ಬಾಹಿರವಾಗಿ ಮೋಸದಿಂದ ಅಕ್ರಮ ದಾಖಲೆಗಳನ್ನು ಸೃಷ್ಟಿಯಿಂದ ಹರಾಜು ಮೂಲಕ ಮಾರಾಟವಾಗಿದ್ದನ್ನು ಅಧಿಕಾರಿಗಳು ಉದ್ಯಮದಾರರ ಹೆಸರಿಗೆ ನಿಯಮಗಳನ್ನು ಉಲ್ಲಂಘಿಸಿ ಅವರೊಂದಿಗೆ ಶಾಮೀಲಾಗಿ ಅವರ ಹೆಸರಿಗೆ ಸರ್ಕಾರಿ ಜಮೀನು ಖಾತಾ ಬದಲಾವಣೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಬೀದಿಯಲ್ಲಿ ಕುಳಿತುಕೊಂಡು ಇವತ್ತು ಅವರು ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಹೇಳ್ಬೇಕಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಜೇಬಲ್ಲಿ ಚೆಕ್ ಮಾಡಿದ್ರೆ ಒಂದು 100 ರೂಪಾಯಿ ಕೂಡ ನಮ್ಮ ಹತ್ರ ಸಿಗೋದಿಲ್ಲ. ಯಾಕಂದ್ರೆ ಆ ನೂಲಿನ ಗಿರಣಿ ನಮ್ಗೆ ಅತ್ಯಂತ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಯಾಕಂದ್ರೆ ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ, ಇವತ್ತು ಗ್ರಾಚ್ಯುಟಿ ಬರ್ತದೆ, ನಾಳೆ ಬರ್ತದೆ, ಮಕ್ಕಳಿಗೆ ಓದಿಸೋಣ, ಏನಾದರೂ ಒಂದು ಉದ್ಯೋಗ ಕಲ್ಸೋಣ ಮಕ್ಕಳಿಗೆ ಅಂತಕ್ಕಂಥ ನೂರಾರು ಕನಸುಗಳು ಇಟ್ಕೊಂಡಿರ್ತಕ್ಕಂಥ ಒಂದು ಆ ಸಂಸ್ಥೆಯಲ್ಲಿ ದುಡಿರ್ತಕ್ಕಂಥ ಈ ಕಾರ್ಮಿಕರೆಲ್ಲರಿಗೂ ಕೂಡ ಅತಿ ದೊಡ್ಡ ಅನ್ಯಾಯ ಆಗಿರ್ತಕ್ಕಂಥದ್ದು ಇಲ್ಲಿ ನಿದರ್ಶನ ಆಗಿದೆ. 9/2024ರಂದು ಇವತ್ತು ಈ ನೂಲಿನ ಗಿರಣಿಯ ಒಂದು ಏನು ಸಂಸ್ಥೆ ಇವತ್ತು ಈ ಸಂಸ್ಥೆನ ಇನ್ನೊಂದು ಪ್ರಕರಣ ಇದರಲ್ಲಿ ತಮ್ಮ ಮುಂದೆ ಬಿಚ್ಚಿಡ್ತೇನೆ. ಇವತ್ತು 24ಕ್ಕೆ ಇವರಿಗೆ ಬರಬೇಕಾಗಿರ್ತಕ್ಕಂಥ ಏನು ಸೌಲಭ್ಯಗಳಿದೆ, ಈ ಸೌಲಭ್ಯಗಳನ್ನು ಅತ್ಯಂತ ತ್ವರಿತಗತಿಯಲ್ಲಿ ದಿನಗಳ ರೀತಿಯಲ್ಲಿ, ತಿಂಗಳುಗಳಲ್ಲ, ವರ್ಷಗಳ ರೀತಿಯಲ್ಲ, ದಿನಗಳ ರೀತಿಯಲ್ಲಿ ಅದನ್ನು ಇವತ್ತು ಪಾವತಿ ಮಾಡಲಿಕ್ಕೆ ಅತ್ಯಂತ ಕಠೋರವಾಗಿರ್ತಕ್ಕಂಥ ಒಂದು ಧರಣಿಯನ್ನು ನಾವು ಮಾಡಲಿಕ್ಕಿದ್ದೇವೆ. ಯಾಕಂದರೆ ಸರ್ಕಾರ ಯಾವುದೇ ಇವತ್ತು ಮುನ್ಸೂಚನೆ ಕೊಡದೇನೆ ಯಾವುದೇ ಧರಣಿಗಳನ್ನು ಮಾಡಬಾರ್ದು ಅಂತಕ್ಕಂಥ ಆದೇಶ ಇರೋದ್ರಿಂದ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ವಿಷಯಗಳನ್ನು ಮುಟ್ಟಿಸುವಂಥ ಕೆಲಸ ಆಗಿದೆ. ಹೀಗೆ ಮುಂದೆ ಮಾಡ್ತಕ್ಕಂಥ ಒಂದು ಧರಣಿಗೆ ತಾವೆಲ್ಲರೂ ಸಹಕಾರ ನೀಡಿ. ಈ ಒಂದು ಏನು ಸಂತ್ರಸ್ತರಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವೈ ರುದ್ರಗೌಡ, ರಬ್ಜಲ್ ಅಲಿ, ಹುಸೇನಪ್ಪ,
ನರಸಪ್ಪ, ಇಸ್ಮಾಯಿಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.